ಆರ್ಟಿಸ್ಟ್ಗಳನ್ನ ಒಂದಿವ್ಸ ಮಾತಾಡಿಸುವಂತ ಸಮಯ. ಮೇಡಮ್ ಎಲ್ಲರೂ ಸೆಂಟರ್ ಆಫ್ ದಿ ಸ್ಟೇಜ್ ಬರಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವರೆಲ್ಲರೂ ಬಂದಿರುವಂತದ್ದು ಇವತ್ತು ಫ್ಯಾಷನ್ ಶೋನ ಜಡ್ಜ್ ಮಾಡೋದಕ್ಕೆ. ಸಂಘಟಕರಿಗೆ ಜೋರ್ ಚಪ್ಪಾಳೆ ಬರಬೇಕು, ಯಾಕೆಂದ್ರೆ ಫ್ಯಾಷನ್ ಶೋನ ಜಡ್ಜ್ ಮಾಡುವಂತ ಕ್ವಾಲಿಟಿ ಇರುವಂತವ್ರನ್ನೇ ಕರೆಸಿದ್ದಾರೆ. ಇವರೇ ಒಂದು ಮಾಡೆಲ್ಗಳು ಇಲ್ಲಿ ವೇದಿಕೆ ಮೇಲೆ ಇರುವಂತದ್ದು. ಹಂಸ ಮೇಡಮ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಸಾಕಷ್ಟು ಸೀರಿಯಲ್ಗಳಲ್ಲಿ ನೆಗೆಟಿವ್ ರೋಲ್ ಮಾಡಿ ಸ್ವಲ್ಪ ಮಂದಿ ಜೋರು ಮಾಡಿದ್ದಾರೆ ಮೇಡಮ್, ಮನಸ್ಸಲ್ಲಿ ಬೈಕೊಂಡಿದ್ದಾರೆ ಕೂಡ. ಆದ್ರೆ ನಿಮ್ಮನ್ನು ನೋಡಿ ಬಿಗ್ ಬಾಸ್ ಅಲ್ಲಿ ನೋಡಿ ಎಲ್ಲರೂ ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಚೈತ್ರಾ ಕುಂದಾಪುರ ಅವ್ರಿಗೊಂದು ಜೋರ ಚಪ್ಪಾಳೆ ಬರಬೇಕು. ಇವರ ಹಿಂದುತ್ವದ ಒಂದು ಮಾತುಗಳನ್ನು ಕೇಳಿದ್ವಿ, ಆದ್ರೆ ರಿಯಲಿ ಚೈತ್ರಾ ಅವರು ಹೆಂಗೆ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದ್ದು. ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್. ಆ ಒಂದು ಫೈರ್ ಬ್ರ್ಯಾಂಡ್ ವೇದಿಕೆ ಮೇಲೆ ಇದೆ. ಅಂಡ್ ಇವರ ಒಂದು ಮಾತು ಕೂಡ ಮೇಡಮ್, ನೀವು ಆ ಕಡೆಯಿಂದ ಈಚೆ ಬಂದ್ಮೇಲೆ ಒಂದು ಡೈಲಾಗ್ ಅಂತೂ ಫುಲ್ ವೈರಲ್ ಆಯ್ತು. ಯಾವ್ದು ಗೊತ್ತಾ ಅದು? ಯಾವ್ದು ಗೊತ್ತಾ? ನಾನು ಮಾತಾಡಿದ್ದ ಕೇಳಿದ್ರಲ್ರು? ಗೌರವಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಶಿವಾನಂದ ಹೆಗಡೆ ಕಡ್ತೋಕ ಹಾಗೂ ಶ್ರೀಯುತ ಮಂಜುನಾಥ್ ಎಲ್ ನಾಯ್ಕ್, ದಯವಿಟ್ಟು ಇಬ್ಬರು ಗೌರವಾಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಿಸ್ಕೊಳ್ತಾ. ಮೇಡಮ್ ನಿಮ್ಗೆಲ್ಲ ಮಾತಾಡಿಸುವಂತ ಸಮಯ ಈಗ. ಒಂಚೂರು ಮಾತಾಡ್ಬಿಟ್ಟು ಮೇಡಮ್ ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಹೊನ್ನಾವರದ ಅಲ್ಲ, ಇವ್ರ ಎನರ್ಜಿ ಎಷ್ಟು ಅಂದ್ರೆ ಮೈಕೆ ಆಫ್ ಆಗ್ಬಿಡುತ್ತೆ. ನೀವ್ ಹೇಳಿದ್ರಿ ನನ್ನನ್ನು ನೋಡಿ ಕಣ್ ತುಂಬಿಕೊಳ್ಳಕ್ಕೆ ಜನ ಬಂದಿದ್ದಾರೆ ಅಂತ. ಇಲ್ಲ, ನಾನು ಹೊನ್ನಾವರಕ್ಕೆ ಬಂದು ಹೊನ್ನಾವರದ ಒಂದು ಪ್ರಕೃತಿ ಸೌಂದರ್ಯನ ನೋಡಿ ಕಣ್ ತುಂಬಿಕೊಳ್ಳಕ್ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನನಗೆ ಹೊನ್ನಾವರಕ್ಕೆ ಬಂದಿರೋದು. ನಮ್ಮ ಅಭಿಮಾನಿಗಳು ಹೇಗಿದೆ ಅಭಿಮಾನ ನಮ್ಮ ಮೇಲೆ ಅಂತಂದ್ರೆ, ನಮ್ಮ ಅಭಿಮಾನಿ ದೇವರುಗಳಿಂದ ಅವರ ದೆಸೆಯಿಂದ ನಾನು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಹೋಗಿದ್ದೀನಿ. ಅವರ ಅಭಿಮಾನದಿಂದ ನನ್ನನ್ನು ಕರ್ಸ್ಕೊಳ್ತಾರೆ, ಆ ಊರುಗಳಿಗೆಲ್ಲ ಹೋಗಿದ್ದೀನಿ. ತುಂಬಾ ಖುಷಿ ಇದೆ. ಹೊನ್ನಾವರಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಹೊನ್ನಾವರ ನೋಡಿ ಇರೋ ಪ್ರಕೃತಿ ಇರ್ಬೋದು, ನೀರಿರ್ಬೋದು, ಇದೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ನಾವು ಬರೀ ಟ್ರಾಫಿಕ್ ಜಂಜಟ್ಟಲ್ಲೇ ಇರ್ತೀವಿ. ಇಲ್ಲಿ ಈ ತರ ಒಂದು ವಾತಾವರಣದಲ್ಲಿ ಇರೋದೇ ತುಂಬಾ ಖುಷಿ. ನಿಮ್ಮನ್ನೆಲ್ಲ ನೋಡಿದ್ದು ಇನ್ನೂ ಖುಷಿ ಆಗ್ತಿದೆ. ಹೊನ್ನಾವರಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಏನೇನು ಹೇಳೋದು ನೀವೆಲ್ಲ ಎಷ್ಟು ಖುಷಿಯಿಂದ ನನ್ನ ನೋಡಕ್ ಬಂದಿದ್ದೀರೋ, ನಾನು ಅಷ್ಟೇ ಖುಷಿಯಿಂದ ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೀನಿ. ಥ್ಯಾಂಕ್ ಯು. ಹೊನ್ನಾವರ ಪರಿಸರ ನೋಡಿದ್ದೀರಾ, ಪ್ರಕೃತಿ ಮಡ್ಲನ್ನ ಆಸ್ವಾದನೆ ಮಾಡಿದ್ದೀರಾ, ಹೊನ್ನಾವರ ಜನನಂದು ನೋಡ್ಬಿಟ್ರಿ. ಆದ್ರೆ ಅವರ ಎನರ್ಜಿ ನೀವು ನೋಡಿಲ್ಲ ಅಲ್ಲ, ಅವ್ರ ಸೌಂಡ್, ಚಪ್ಪಾಳೆ, ಸಿಳ್ಳೆ ಬೊಬ್ಬೆ ಕೇಳಿಲ್ಲ ಅಲ್ಲ. ಇಲ್ಲಿ ಎನರ್ಜಿನೇ ಕಾಣ್ತಿಲ್ಲಪ್ಪ ನನ್ಗೆ. ನೀವ್ ಅವಾಗ್ಲಿಂದ ಕೇಳ್ತಾ ಇದ್ದೀರಾ ಜಾಸ್ತಿ ಆಯ್ತಾ? ಹೊನ್ನಾವರ ಸೌಂಡ್ ಮಾಡಿ ತೋರಿಸ್ರಲ್ಲ. ಇದೊಂದು ಇವತ್ತು ಸ್ಟಾರ್ಟ್ ಆಗಿರೋದು, ನಾಳೆ ನಾಡ್ದು ಎಲ್ಲ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೊನ್ನಾವರಕ್ಕೆ ಬಂದಿದ್ದಕ್ಕಾಗಿ. ನಮ್ಮ ಗೌರವಾಧ್ಯಕ್ಷರುಗಳು, ಸಮಿತಿಯ ಗೌರವಾಧ್ಯಕ್ಷರುಗಳು ಇಲ್ಲಿದ್ದಾರೆ. 4 ದಿನಗಳ ಅತ್ಯಂತ ವೈಭವಯುತವಾದಂತ ಒಂದು ಹೊನ್ನಾವರ ಉತ್ಸವನ ಇವರೇ ಅರೇಂಜ್ ಮಾಡಿ, ಇವರ ಜೊತೆಗೆ ಸಾಕಷ್ಟು ಅದ್ಭುತವಾದಂತ ಎಲ್ಲ ಗಣ್ಯಾತಿಗಳು ಸೇರಿ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ಈ ಹೊನ್ನಾವರ ಉತ್ಸವದಲ್ಲಿ ನಾನು ಭಾಗಿಯಾಗಿರೋದು ಇನ್ನೂ ಖುಷಿ ಆಗ್ತದೆ. ಆಮೇಲೆ ಫ್ಯಾಷನ್ ಶೋಗೆ ಜಡ್ಜ್ ಆಗಿ ನನ್ನನ್ನು ನೇಮಿಸಿದ್ದೀರಾ. ನಾನು ಹೇಳಬೇಕು, ಆ್ಯಕ್ಚುಲಿ ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ನಾನು ಮಾಡೆಲಿಂಗ್ ಇಂದ, ಫ್ಯಾಷನ್ ಶೋದಿಂದ. ತುಂಬ ಅರ್ಲಿಯಾಗಿ ಅಂದರೆ ಕಾಲೇಜಲ್ಲಿ ಇರುವಾಗಲೇ ಫ್ಯಾಷನ್ ಶೋ ಮತ್ತು ಡ್ಯಾನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಕದ್ದು ಮುಚ್ಚಿ, ಅಪ್ಪಂಗೆ ಗೊತ್ತಿಲ್ದಿರಾ ಅಮ್ಮಂಗೆ ಗೊತ್ತಿಲ್ದಿರಾ ಕದ್ದು ಮುಚ್ಚಿ ಕಾಲೇಜ್ ಬಂಕ್ ಮಾಡಿ, ಸ್ಕೂಲ್ ಬಂಕ್ ಮಾಡಿ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಮ್ಮ ತಂದೆ ಇಲ್ಲೇ ಇದ್ದಾರೆ. ಇವತ್ತೇನು ಅಬ್ಜೆಕ್ಷನ್ ಮಾಡಲ್ಲ ಸರ್. ನೋಡಿ ಸರ್, ಹಳೆದೆಲ್ಲ ವಿಷಯ ಇವಾಗ ಬರ್ತಾ ಇದೆ, ಅಲ್ಲಿ ಹಿಂಗಿಂಗ್ ಮಾಡ್ತಿದಾರೆ ಅವರು. ಫ್ಯಾಷನ್ ಶೋ ಮಕ್ಕಳು ಫ್ಯಾಷನ್ ಶೋ ಮಾಡೋದು ಅದೆಲ್ಲ ನೋಡಿದಾಗ ಫ್ಲಾಶ್ ಬ್ಯಾಕ್ ಹೋಗ್ತೀನಿ ನಾನು. ಅಂದ್ರೆ ಅಷ್ಟು ನಮ್ಗೆ ಆಸೆ ಇತ್ತು, ಆ ಒಂದು ತುಡಿತಾ ಇತ್ತು. ಮುಂಚೆಯಿಂದನೂ ಕಲೆ ಬಗ್ಗೆ ಅಷ್ಟೊಂದು ಪ್ರಭು ಶ್ರೀರಾಮಚಂದ್ರ ಬಾಣ ಬಿಟ್ಟು ಸೃಷ್ಟಿಸಿದ ನದಿ ಶರಾವತಿ. ಆ ಶರಾವತಿ ನದಿಯ ದಂಡೆಯಲ್ಲಿ ಬದುಕ್ತಾ ಇರುವಂತಹ ಹೊನ್ನಿನ ಮನಸ್ಸಿನ ಸಾಗರದ ಮಕ್ಕಳು, ಹೊನ್ನಾವರದ ಜನ, ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ಖುಷಿ ಇದೆ. ಅಣ್ಣಂದ್ರು ಬಹಳ ಅದ್ಭುತವಾಗಿರೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ನಾನು ಹೊನ್ನಾವರ ನನಗೆ ಹೊಸದಲ್ಲ, ಹೊನ್ನಾವರಕ್ಕೆ ನಾನು ಹೊಸಬಳಲ್ಲ.
ಯಾಕಂದ್ರೆ ನನ್ನ ಬದುಕಿಗೆ ತಿರುವು ಕೊಟ್ಟ ಊರು ಹೊನ್ನಾವರ. ಇವತ್ತೇನಾದ್ರೂ ನಾನು ನ್ಯೂಸ್ ಆಂಕರ್ ಆಗಿ ಕೋಟ್ ಹಾಕೊಂಡು ನ್ಯೂಸ್ ಓದ್ತಾ ಇದ್ದವಳನ್ನ ಸೀದಾ ಕರ್ಕೊಂಡು ಬಂದು ಸಮಾಜದ ನಡುವೆ ಕೆಲಸ ಮಾಡು ಅಂತ ಹೇಳಿದ್ದು ಮತ್ತು ಹಾಗೆ ಮಾಡಿದ ಊರು ಹೊನ್ನಾವರ. ಹಾಗಾಗಿ ನನ್ನ ಇಡೀ ಇವತ್ತಿನ ಬದುಕು ನಾನೇನು ಇಲ್ಲಿ ನಿಂತಿದ್ದೇನೆ ಅದಕ್ಕೆ ಒಂದು ಅರ್ಥದಲ್ಲಿ ಹೊನ್ನಾವರ ಕೂಡ ಕಾರಣ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಹೊನ್ನಾವರ ನನ್ನ ಬದುಕಿನಲ್ಲಿ ಯಾವಾಗಲೂ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಊರು ಅಂತ. ಅದಕ್ಕೆ ಅದು ಹೊನ್ನಿನಂತಹ ಊರು. ಹೊನ್ನು ಅಂದ್ರೆ ಚಿನ್ನ ಅಂತೀವಿ, ಚಿನ್ನದಂಥ ಊರು ಹೊನ್ನಾವರ. ಬಹುಶಃ ಹೊನ್ನಾವರದಲ್ಲಿ ಏನೇ ನಡೆದ್ರೂ ಕೂಡ ನಾನು ಅದರಲ್ಲಿ ಒಂದು ಕ್ಷಣ ನನಗೆ ಅರೆ ಇದು ನನ್ನ ಊರಿನ ಘಟನೆ, ಅರೆ ಇದು ನನ್ನ ಊರು, ನಾನು ಮಾತಾಡಬೇಕು ಅಂತ ಯಾವಾಗಲೂ ಅನಿಸುವಂಥ ಊರು ಹೊನ್ನಾವರ. ಇಲ್ಲಿರುವ ಸಾಕಷ್ಟು ಮನೆಗಳಲ್ಲಿ ಊಟ ಮಾಡಿದ್ದೇನೆ. ಇಲ್ಲಿರುವ ಸಾಕಷ್ಟು ಕಿವಿಗಳಿಗೆ ನನ್ನ ಮಾತು ನೆನಪಿನಲ್ಲಿ ಉಳಿದಿದೆ. ಹಾಗಾಗಿ ನನಗೆ ಬದುಕಿಗೆ ಏನಾದರೂ ಸೋತೆ ಅಂತ ಅನ್ನಿಸಿದ ತಕ್ಷಣ ಮತ್ತೆ ನೆನಪು ಮಾಡ್ಕೊಂಡ್ಬಿಡ್ತೀನಿ ಹೊನ್ನಾವರಕ್ಕೆ. ನೆನಪು ಮಾಡ್ಕೋ ಚೈತ್ರ, 2008ರಲ್ಲಿ ನಾನು ಹೊನ್ನಾವರಕ್ಕೆ ಹೋಗಿದ್ದೆ ಅಂತ. ಸೊ ಆ ನೆನಪುಗಳು ನನ್ನ ಬದುಕನ್ನು ಬಹಳ ಗಟ್ಟಿ ಮಾಡಿದೆ. ಹಾಗಾಗಿ ಹೊನ್ನಾವರಲ್ಲಿ ಅದ್ಭುತವಾದಂತ ನಟನೆಯೊಂದಿಗೆ ಹೀರೋಯಿನ್ ಕ್ಯಾರೆಕ್ಟರ್ ನ ಮಾಡಿರ್ತಕ್ಕಂಥ ಬೃಂದಾ ಆಚಾರ್ಯ ಅವರಿದ್ದಾರೆ. ಒಂದು ಜೋರ ಚಪ್ಪಾಳೆ ಬರ್ಬೇಕು ಅವರಿಗೂ ಕೂಡ. ಅವರ ಒಂದು ಪ್ರೀತಿಯ ಕರೆಗೆ ತಾವು ಇಲ್ಲಿ ಬಂದಿದ್ದೀರಿ ಹೊನ್ನಾವರ ಉತ್ಸವಕ್ಕೆ. ಹೇಗೆ ಅನಿಸ್ತಾ ಇದೆ? ಅಲ್ಲ, ಯಾಕೆ ಎನರ್ಜಿ ಅಷ್ಟೊಂದು ಲೋ ಇದೆ ಅಂತ ಇನ್ನೊಂದ್ಸತಿ ಚಪ್ಪಾಳೆ ಬರ್ಲಿ. ಹೊನ್ನಾವರದವ್ರು ಹೇಗಿರ್ಬೇಕು, ಎಷ್ಟು ಎನರ್ಜಿ ಇರಬೇಕು, ಹೈ ಎನರ್ಜಿಯಲ್ಲಿ ಬಂದಂತ ಎಲ್ಲ ನನ್ನ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ತುಂಬಾನೇ ಖುಷಿ ಆಗ್ತಾ ಇದೆ ಹೀಗೆ ನಮ್ಮೂರಲ್ಲಿ ನಮ್ಮ ಜನರ ಮಧ್ಯ ನಿಂತು ಮಾತಾಡ್ತಾ ಇರೋದಕ್ಕೆ. ನಾವೆಲ್ಲೇ ಇರ್ಲಿ, ಹೇಗೆ ಇರ್ಲಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ ಅನ್ನೋದು ಸತ್ಯದ ಮಾತು. ಎಷ್ಟು ಚೆನ್ನಾಗಿ ಈ ಹಬ್ಬನ ಮಾಡ್ತಾ ಇದ್ದೀರಾ. ನನಗಂತೂ ಹೊನ್ನಾವರ ಅಂತಂದ್ರೆ ಎಲ್ಲಿಲ್ಲದ ಪ್ರೀತಿ. ನಾನು ಯಾರ ಹತ್ರನಾದ್ರೂ ನಾನು ಹೊನ್ನಾವರದವಳು ಅಂತ ಹೇಳಿದಾಗ ಅವರು, ಓ ಹೊನ್ನಾವರದವರ ನೀವು, ತುಂಬಾನೇ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ, ಎಷ್ಟು ಚೆನ್ನಾಗಿದೆ. ನಾನು ಬಂದಿದ್ದೆ ಹೊನ್ನಾವರಕ್ಕೆ, ಅಪ್ಸರ್ಕೊಂಡ ಫಾಲ್ಸ್ ಹತ್ರ ಹೋಗಿದ್ದೆ, ಇಕೋ ಬೀಚ್ ಹತ್ರ ಹೋಗಿದ್ದೆ, ಕಾಂಡ್ಲಾ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ವಿಸಿಟ್ ಮಾಡಿದೆ, ನಮ್ಮ ಇಡಗುಂಜಿ ಮಹಾಗಣಪತಿಯನ್ನ ನೋಡಿದೆ, ಬೋಟ್ ರೈಡಿಂಗಿಗೆ ಹೋಗಿದ್ದೆ ಅಂತೆಲ್ಲ ಹೇಳ್ತಾ ಇರುವಾಗ ನಾನು ಹೊನ್ನಾವರದವಳಾಗಿ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಅವರು ನಮ್ಮೂರ್ ಬಗ್ಗೆ ಹೇಳ್ತಾ ಇದ್ದಾಗ ಹೇಳದೊಂಥರ ಥರ ಅಂತ ನನ್ನ ಮನಸ್ಸಲ್ಲಿ ಸಾಂಗ್ ಓಡ್ತಾ ಇರುತ್ತೆ. ನಾನು ಈ ಹೊನ್ನಾವರದ ಉತ್ಸವ, ಹಬ್ಬ, ಜಾತ್ರೆಗಳನ್ನ ಎಲ್ಲ ನೋಡ್ತಾ ಬೆಳೆದವಳು. ನಮ್ಮ ಸಿಂಚನ ಕಲೆ ಮತ್ತು ಗ್ರಾಮಾಭಿವೃದ್ಧಿ ಟ್ರಸ್ಟ್ ಅವರು, ನಮ್ಮ ಹೊನ್ನಾವರ ಉತ್ಸವ ಸಮಿತಿಯವರು ತುಂಬಾನೇ ಅದ್ಭುತವಾಗಿ ಈ ಹೊನ್ನಾವರ ಹಬ್ಬನ ಇಷ್ಟು ದಿನಗಳ ಕಾಲ ಮಾಡ್ತಾ ಇದ್ದಾರೆ. ಇದು ಒಂದಿನದ ಹಬ್ಬ ಅಲ್ಲ, 4 ದಿನ ಅಂತ ಅನ್ಕೋತೀನಿ. ಮಕ್ಕಳ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ, ಯೋಗನ ನೋಡಿದ್ವಿ. ಇಷ್ಟೊಂದು ಅದ್ಭುತವಾಗಿ ತುಂಬಾನೇ ಗ್ರ್ಯಾಂಡಿಯರ್ ಅಲ್ಲಿ ಒಂದು ಹಬ್ಬನ ನಡೆಸೋದು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಈ ಹೊನ್ನಾವರದಲ್ಲಿ ಇಷ್ಟು ಅದ್ಭುತವಾಗಿ ಇದನ್ನ ನಡೆಸ್ತಾ ಇದ್ದಾರೆ. ನಿಮ್ಗೆ ಅಭಿನಂದನೆಗಳು. ಓ, ನನ್ನ ಜುಮ್ಕ ಕೂಡ ಬಿತ್ತು. ನಮ್ಮ ಹೊನ್ನಾವರದಲ್ಲಿ ತುಂಬಾನೇ ನೋಡಕ್ಕೆ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ. ನಮ್ಮ ಬೀಚಸ್ಗಳಾಗಿರ್ಬೋದು, ನಮ್ಮ ಗಿಡ ಮರಗಳಾಗಿರ್ಬೋದು. ನಮ್ಮೂರಲ್ಲಿ ಈಗ ಕೂಡ ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತೆ. ಬೇರೆ ಕಡೆ ಹೋಗಿ ನಾವು ಹಕ್ಕಿಗಳ ಚಿಲಿಪಿಲಿ ಕೇಳಬೇಕು ಅಂತಂದ್ರೆ ಸೀದಾ ಬರ್ಡ್ ಸ್ಯಾಂಚುರಿಗೆನೆ ಹೋಗಿ ಕೇಳಬೇಕು. ಬಟ್ ನಮ್ಮೂರಲ್ಲಿ ಅದೆಲ್ಲ ಇನ್ನೂ ಕಾಪಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ನಾವು ಖುಷಿ ಪಡಬೇಕು. ನಾನು ಕೂಡ ಹತ್ತಿರದ ಬಳ್ಕೂರ್ನೋಳು, ನಿಮ್ಗೆ ಗೊತ್ತಿದೆಯೋ ಇಲ್ಲೋ. ನನ್ನ ಅಪ್ಪ ಅಮ್ಮ ಇಬ್ರು ಶಿಕ್ಷಕರಾಗಿ ಹಲವಾರು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸನ ನೀಡಿದ್ದಾರೆ. ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನನ್ನ ತಂದೆ ತಾಯಿ ಆಗಿರ್ಬೋದು, ಈ ಊರಿನ ಜನರಾಗಿರ್ಬೋದು ತುಂಬಾನೇ ಬೆಂಬಲನ ನೀಡಿದ್ದೀರಾ. ನನ್ನ ಸಿನಿಮಾಗಳು ರಿಲೀಸ್ ಆದಾಗ ಥಿಯೇಟ್ರಿಗೇನೆ ಹೋಗಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದೀರಾ. ಅದೆಲ್ಲ ನನಗೆ ತುಂಬಾನೇ ಪ್ರೋತ್ಸಾಹನ ನೀಡಿದೆ. ಅದಕ್ಕೆಲ್ಲ ನಾನು ನಿಮಗೆ ತುಂಬಾನೇ ಚಿರಋಣಿ ಆಗಿದ್ದೀನಿ. ನನ್ನನ್ನ ಇಲ್ಲಿಗೆ ಈ ಹಬ್ಬಕ್ಕೆ ಕರೆಸ್ಕೊಂಡಿದ್ದೀರಾ, ಇದಕ್ಕೆ ಕೂಡ ನಾನು ತುಂಬಾನೇ ಆಭಾರಿ ಆಗಿದ್ದೀನಿ. ನಮ್ಮ ಹೊನ್ನಾವರ ಹಬ್ಬ ಇನ್ನೂ ಅದ್ಭುತವಾಗಿ ಮೂಡ್ ಬರಲಿ, ಎಲ್ಲರ ಮನೆ ಮಾತಾಗ್ಲಿ, ನಮಗೆ ಹಲವಾರು ವರ್ಷಗಳ ಕಾಲ ಇದು ನೆನಪಲ್ಲಿ ಇರುವಾಗೆ ಆಗಲಿ. ನಮ್ಮ ಶ್ರೀ ಇಡಗುಂಜಿಯ ಮಹಾಗಣಪತಿ ನಮ್ಮೆಲ್ಲರಿಗೂ ಆಯುರ ಆರೋಗ್ಯವನ್ನ ಕೊಟ್ಟು, ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡ್ಲಿ. ಈ ಹಬ್ಬ ಇನ್ನೂ ಚೆನ್ನಾಗಿ ನಡಲಿ. ಮತ್ತೊಮ್ಮೆ ನಿಮ್ಮ ಸಮಿತಿಯವರಿಗೆ ಅಭಿನಂದನೆಗಳು. ನನ್ನನ್ನ ಇಲ್ಲಿ ಕರೆಸಿ 2 ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೊನ್ನಾವರ, ಐ ಲವ್ ಯು. ಹುಡುಗರ ಸಿಕ್ಕಿದ ಚಾನ್ಸ್ ಅಂತಾರೆ. ಫ್ಯಾಮಿಲಿ ಮ್ಯಾನ್ ನಿರೂಪ ಭಂಡಾರಿ ಅವರೊಂದಿಗೆ ಸತ್ಯ ಅಂಡ್ ಆಫ್ ಹರಿಶ್ಚಂದ್ರ, ದುನಿಯಾ ವಿಜಯ್ ಮತ್ತು ಶ್ರೇಯಸ್ ಮಂಜು ಅವರ ಜೊತೆಗೆ ಮಾರುತ ಎನ್ನುವಂಥ ಚಿತ್ರದಲ್ಲಿ ದೀಕ್ಷಿತ್ ಶೆಟ್ಟಿ ಅವರೊಂದಿಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂಡ್
ಡಾಕ್ಟರ್ ಸತ್ಯಪ್ರಕಾಶ್ ಅವರೊಂದಿಗೆ ಎಕ್ಸ್ ಅಂಡ್ ವೈ ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿದೆ. ಈ ಎಲ್ಲ ಚಿತ್ರಗಳು ಆದಷ್ಟು ಬೇಗ ತೆರೆಗೆ ಬರಲಿ. ನಾವೆಲ್ಲರೂ ಕೂಡ ಚಿತ್ರವನ್ನು ನೋಡಿ ನಮ್ಮ ಬೃಂದಾ ಆಚಾರ್ಯ ಅವರನ್ನ ಎನ್ಕರೇಜ್ ಮಾಡೋಣ, ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಒಮ್ಮೆ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಬೇಕು ಬೃಂದಾ ಆಚಾರ್ಯ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಒಂದು ಅದ್ಭುತವಾದಂತಹ ಫ್ಯಾಷನ್ ಶೋ ಅನ್ನ ಇವೆಂಟ್ ಅನ್ನ ಹಂಸಕ್ಷೀರ ನ್ಯಾಯದೊಂದಿಗೆ ಒಂದು ನ್ಯಾಯ ಒದಗಿಸಿ ಫಲಿತಾಂಶವನ್ನು ನೀಡೋದಕ್ಕೆ ಸಾಕಷ್ಟು ಅದ್ಭುತವಾದಂತಹ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿ ಕನ್ನಡ ಚಿತ್ರರಂಗದ ಅನೇಕ ಚಿತ್ರಗಳಲ್ಲಿ ಸಹನಟಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಷ್ಟೇ ಅಲ್ಲದೆ ಕರ್ನಾಟಕದ ಬಿಗ್ಗೆಸ್ಟ್ ಫ್ಯಾಷನ್ ಇವೆಂಟ್ ಮಿಸ್ ಕರ್ನಾಟಕ ಆಗಿರ್ತಕ್ಕಂಥ ಕಾವ್ಯ ಗೌಡ ಅವರಿದ್ದಾರೆ ನಮ್ಮ ಜೊತೆ. ಜೋರ ಚಪ್ಪಾಳೆ ಬರಬೇಕು. ಔಟ್ ಟು ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಇದ್ದಾರೆ, ಎಷ್ಟೋ ಜನ ಇದ್ದೀರಾ, ಒಂದು ಚಪ್ಪಾಳೆನೂ ಬರ್ತಾ ಇಲ್ಲ, ಯಾರಿಗೂ ಎನರ್ಜಿ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಜನ ಇದ್ದೀರಾ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಡಿಯೋಣ. ಹೊನ್ನಾವರದಲ್ಲಿ ನಡೆಸ್ತಾ ಇರೋದಕ್ಕೆ ಸೊ ಹೊನ್ನಾವರ ಜನತೆಗೆ ತುಂಬ ಧನ್ಯವಾದಗಳು. ಸೊ ಅವಾಗಲೇ ಹೇಳ್ದಂಗೆ ಚೈತ್ರ ಅವರು ಹೊನ್ನು ಅಂದ್ರೆ ಚಿನ್ನ. ಸೊ ನಿಮ್ಮಂತ ಚಿನ್ನಂತ ಮನುಷ್ಯರೋರು ನಮಗೆ ಖಂಡಿತ ಬೇಕು. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ನಮ್ಮಲ್ಲಿ ಹೀಗೆ ಇರಲಿ. ಸೊ ಇಲ್ಲಿ ಇರ್ದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಅವರಿಬ್ರು ಇಲ್ಲೇ ಕನೆಕ್ಟ್ ಆಗಿರ್ತಾರೆ. ತಾವು ಆರಾಮಾಗಿ ವೇದಿಕೆ ಮುಂಭಾಗಕ್ಕೆ ಹೋಗುವ ಆಸೀನ್ ಬೇಕಾಗಿ ನಮ್ಮ ವಿನಂತಿಯನ್ನು ಮಾಡ್ಕೊಳ್ತಾ ಜೋರಾಗಿ ಚಪ್ಪಾಳೆ ಬರಬೇಕು. ಸರ್ ನಮ್ಮ ಗೌರವಾಧ್ಯಕ್ಷರುಗಳು ಇಬ್ಬರು ಈ ಒಂದು ಭವ್ಯವಾದಂತ ರಥದ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಶಿವಾನಂದ ಹೆಗಡೆ ಕರ್ತೋಕ ಹಾಗೂ ಮಂಜುನಾಥ್ ಎಲ್ಲಾಯ್ಕ್ ಬರ್ಲಿ ಒಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಹರ್ಷಿತಾ ರಾಥೋಡ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮಿಸ್ ಬೆಂಗಳೂರು ಅವಾರ್ಡ್ ಅನ್ನ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವಂತ ನಮ್ಮ ಹರ್ಷಿತಾ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಮಕ್ಕಳಿಗೆ ಕೆಲವೊಂದು ನಿಯಮಾವಳಿಗಳನ್ನ ಹೇಳಬೇಕಾಗಿದೆ. ಸೊ ಪ್ಲೀಸ್ ಅವರೆಲ್ಲರಿಗೂ ಯಾವ ರೀತಿ ಇದು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ಹೇಳಬೇಕು. ಅಂಡ್ ರ್ಯಾಂಪ್ ವಾಕ್ ಹೆಂಗ್ ಮಾಡೋದು ಅಂತ ಒಂದ್ಸಲ ಮಾಡಿ ತೋರಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮಾಡ್ಬೇಕಾ ರ್ಯಾಂಪ್ ಬೇಕು? ನಿಮ್ಗೋಸ್ಕರ ಅಲ್ಲ, ಮಕ್ಕಳಿಗೋಸ್ಕರ ಮಾಡಬೇಕು. ಸೊ ಪ್ಲೀಸ್ ಪ್ಲೀಸ್ ಮಾತಾಡಿ. ಹಾಯ್ ಹೊನ್ನಾವರ, ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮ್ ಅವರೇ. ಅದ್ಭುತವಾದಂತಹ ಏನೋ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ತುಂಬ ಜನ ಬಂದಿದ್ದೀರಾ ಇಲ್ಲಿ, ಎಲ್ರಿಗೂ ಹಲೋ, ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸಿಂಗ್ ಮೀ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ. ನೀವು ಒಂದ್ಸತಿ ಮಾಡಿ ತೋರ್ಸು.